ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. 9ನೇ ತರಗತಿಯ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಪೂರಕ ಪಾಠ ಭಾಗ 1ರಲ್ಲಿ ಬರುವಂಥದ್ದು 3ನೆಯ ಪಾಠ ಸಿರಿಯ ನಿನ್ನೇನ ಬನ್ನಿಪೆನ್ನು. ರತ್ನಾಕರ ವರ್ಣಿ ಈತನಿಂದ ರಚನೆಯಾಗಿರ್ತಕ್ಕಂತಹ ಇದೊಂದು ಪೂರಕ ಪಾಠ. ಈ ರತ್ನಾಕರ ವರ್ಣೀಯ ಕವಿಪರಿಚಯವನ್ನು ನೋಡೋಕ್ಕಿಂತ ಮುಂಚೆ ನಾವು ಸಿರಿಯ ನಿನ್ನೇನ ಬನ್ನಿಪೆನ್ನು ಅನ್ನುವಂತಹ ಒಂದು ಅರ್ಥವನ್ನು ನಾವು ಈಗ ತಿಳಿದುಕೊಳ್ಳೋಣ. ಸಿರಿಯ ನಿನ್ನೇನ ಬನ್ನಿಪೆನ್ನು ಅಂತಂದರೆ, ಸಿರಿ ಅಂದರೆ ಐಶ್ವರ್ಯ, ಸಂಪತ್ತು, ವೈಭೋಗ ಅಂತ ಅರ್ಥ. ಇನ್ನೇನ ಬನ್ನಿಪೆನ್ನು ಅಂದರೆ ಏನೆಂದು ವರ್ಣಿಸಲಿ ಅಂಥೇಳಿ ಅರ್ಥ. ರತ್ನಾಕರ ವರ್ಣಿ ಇಲ್ಲಿ ಕವಿಗಳಾಗಿರ್ತಕ್ಕಂತಹ ಈತ ಯಾರ ಸೌಂದರ್ಯವನ್ನು, ಯಾರ ವೈಭೋಗವನ್ನು, ಯಾರ ಸಂಪತ್ತನ್ನು ಅಥವಾ ಯಾರ ಐಶ್ವರ್ಯವನ್ನು ವರ್ಣಿಸಲಿ ಅಂತ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಭರತ ಚಕ್ರವರ್ತಿ ಯಾರು, ಬಾಹುಬಲಿ ಯಾರು ಎಂಬುದನ್ನು ನಾವು ತಿಳಿದುಕೊಂಡಾಗ ಇದರ ಸಂಪೂರ್ಣ ಅರ್ಥ ಆಗುತ್ತೆ. ಭರತ ಚಕ್ರವರ್ತಿ ಆಳ್ವಿಕೆ ಮಾಡ್ತಕ್ಕಂತಹ ಸಾಮ್ರಾಜ್ಯವನ್ನು, ಆತನ ಒಡ್ಡೋಲಗವನ್ನು, ಆತನ ಸಂಪತ್ತನ್ನು, ಆತನ ವೈಭವವನ್ನು ಏನೆಂದು ವರ್ಣಿಸಲಿ ಅಂಥೇಳಿ ಇಲ್ಲಿ ಕವಿ ರತ್ನಾಕರ ವರ್ಣಿ ಹೇಳ್ತಾನೆ. ಸಿರಿಯ ನಿನ್ನೇನ ಬನ್ನಿಪೆನ್ನು ಅನ್ನುವಂತಹ ಈ ಪಾಠವನ್ನು ರಚನೆ ಮಾಡಿರ್ತಕ್ಕಂತಹ ರತ್ನಾಕರ ವರ್ಣೀಯ ಕವಿ ಪರಿಚಯವನ್ನು ತಿಳ್ಕೊಂಡು ಅದಾದಮೇಲೆ ನಾವು ಸಂಪೂರ್ಣ ಪದ್ಯಭಾಗದ ಅರ್ಥವನ್ನು ನೋಡೋಣ. ಬನ್ನಿ. ಯಾರೆಲ್ಲ ಪಠ್ಯಪುಸ್ತಕವನ್ನು ತೆಗೆದಿಟ್ಕೊಂಡಿಲ್ವೋ ಪಠ್ಯಪುಸ್ತಕವನ್ನು ತೆಗೆದಿಟ್ಕೊಳ್ಳಿ, ಪಾಠವನ್ನು ಪ್ರಾರಂಭ ಮಾಡೋಣ. ಕೃತಿಕಾರರ ಪರಿಚಯ. ರತ್ನಾಕರ ವರ್ಣಿ ಈತನ ಕಾಲಮಾನ 1560 ಅಂಥೇಳಿ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯವನು. ನೋಡಿ, ಈತ ಎಲ್ಲಿಯವನಪ್ಪ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯವನು. ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯ. ಅಪ್ಪಟ ದೇಶಿ ಛಂದಸ್ಸಾದ ಸಾಂಗತ್ಯದಲ್ಲಿ ಬೃಹತ್ ಕಾವ್ಯವನ್ನು ರಚಿಸಿದ್ದಾನೆ. ನೋಡಿ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಾಂಗತ್ಯ ಅಂತಂದರೆ ಏನಪ್ಪ ಅಂತಂದರೆ ಇದು ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹೀಗಾಗಿ ಈತ ರತ್ನಾಕರ ವರ್ಣಿ ಈ ಸಾಂಗತ್ಯ ಕವಿ ಅಂತಲೇ ಈತನನ್ನು ಕರಿತೀವಿ. ಯಾಕಂದರೆ ಅಂದರೆ ಸಾಂಗತ್ಯ ಅಂದರೆ ಏನು ಅಂತಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮೊದಲನೆಯ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪದ್ಯಭಾಗವನ್ನು ಬರೆಯುವಾಗ, ಸಾಂಗತ್ಯದಲ್ಲಿ ಬರೆಯುವಾಗ ಮೊದಲನೆಯ ಸಾಲು ಮತ್ತು 3ನೇ ಸಾಲು ಸಮವಾಗಿದ್ದು, ಆಮೇಲೆ 2ನೇ ಸಾಲು ಮತ್ತು 4ನೇ ಸಾಲು ಸಮವಾಗಿರುವುದಕ್ಕೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸಾಂಗತ್ಯ ಅಂತಲೇ ಪ್ರಸಿದ್ಧಿಯನ್ನು ಹೊಂದೈತಿ. ಇನ್ನು ಅಪ್ಪಟ ದೇಶಿ ಛಂದಸ್ಸಾಗಿರ್ತಕ್ಕಂತಹ ಸಾಂಗತ್ಯದಲ್ಲಿ ಇವರು ತಮ್ಮ ಬೃಹತ್ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ತಾಳ ಪ್ರದೇಶದ ಭೈರರಸ ಒಡೆಯರ ಆಸ್ಥಾನದಲ್ಲಿ ಕೆಲವು ಕಾಲ ಇದ್ದು ಶೃಂಗಾರ ಕವಿ ಅಭಿಧಾನಕ್ಕೆ ಪಾತ್ರರಾಗಿದ್ದನು. ನೋಡಿ, ತಾಳ ಪ್ರದೇಶದ ಭೈರರಸ ಅನ್ನುವಂಥ ಒಡೆಯರ ಆಸ್ಥಾನದಲ್ಲಿ ಕೆಲವು ಕಾಲ ಇದ್ದಿದ್ದರಿಂದ ಈತ ಅವ್ರ ಕಡೆಯಿಂದ ಶೃಂಗಾರ ಕವಿ ಅನ್ನುವಂತಹ ಒಂದು ಬಿರುದನ್ನು ಪಡೆದುಕೊಳ್ತಾರೆ. ಅಭಿಧಾನ ಅಂತಂದರೆ ಇಲ್ಲಿ ಬಿರುದು ಅಂತೆ ಅರ್ಥ. ಯೋಗಶಾಸ್ತ್ರ ಮತ್ತು ಕಾವ್ಯಶಾಸ್ತ್ರಗಳೆರಡರಲ್ಲೂ ಪರಿಣಿತನಾಗಿದ್ದನು. ನೋಡಿ, ಯೋಗಶಾಸ್ತ್ರ ಮತ್ತು ಕಾವ್ಯಶಾಸ್ತ್ರಗಳೆರಡರಲ್ಲೂ ಕೂಡ ಅದ್ಭುತವಾದಂತಹ ಜ್ಞಾನವನ್ನು, ಪಾಂಡಿತ್ಯವನ್ನು ಹೊಂದಿರತಕ್ಕಂತಹ ಕವಿ. ಭರತೇಶ ವೈಭವ ಸಾಂಗತ್ಯ ಕಾವ್ಯವನ್ನು ಅಂದರೆ ಭರತೇಶ ವೈಭವವನ್ನು ಈ ಸಾಂಗತ್ಯ ಕಾವ್ಯದಲ್ಲಿ ಏನು ಮಾಡಿದ್ದಾರೆ, ಅವರು ರಚನೆ ಮಾಡಿದ್ದಾರೆ. ಇನ್ನು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಇವರ ಕೆಲವೊಂದು ಕಾವ್ಯಗಳನ್ನು ನೋಡೋದಾದರೆ ನಾವು ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ, ರತ್ನಾಕರ ಆದೀಶ್ವರ ಶತಕ ಅನ್ನುವಂಥವು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕಾವ್ಯಗಳನ್ನು ರತ್ನಾಕರ ವರ್ಣಿಯು ರಚಿಸಿದ್ದಾನೆ. ಸುಮಾರು 2000 ಸಾಂಪ್ರದಾಯಿಕ ಹಾಡುಗಳನ್ನು ರಚಿಸಿದ್ದು ಅವು ಆಧ್ಯಾತ್ಮ ಗೀತಗಳೆಂದು ಪ್ರಸಿದ್ಧವಾಗಿವೆ. ನೋಡಿ, ಒಟ್ಟಾರೆಯಾಗಿ ಸುಮಾರು 2000 ಹಾಡುಗಳನ್ನು ಇವರು ರಚನೆಯನ್ನು ಮಾಡಿದರೆ ಅವುಗಳನ್ನು ನಾವು ಆಧ್ಯಾತ್ಮ ಗೀತೆಗಳಂತೆ ಕರಿತೀವಿ. ಸು ಶ್ಯಾಮರಾಯರು ಸಂಪಾದಿಸಿದ ರತ್ನಾಕರ ವರ್ಣಿ ವಿರಚಿತ ಭರತೇಶ ವೈಭವ ಸಂಗ್ರಹ ಗ್ರಂಥದ ಆಸ್ಥಾನ ಸಂಧಿಯ ಪದ್ಯಗಳನ್ನು ಆರಿಸಿ ಸಂಯೋಜಿಸಿ ನಿಗದಿಪಡಿಸಿದೆ. ನೋಡಿ, ಸು ಶ್ಯಾಮರಾಯರು ಸಂಪಾದನೆ ಮಾಡಿರ್ತಕ್ಕಂಥ ರತ್ನಾಕರ ವರ್ಣಿ ವಿರಚಿತ ಅಂದರೆ ಅವರು ರಚನೆ ಮಾಡಿದಂಥ ಭರತೇಶ ವೈಭವ ಅನ್ನುವಂಥ ಈ ಗ್ರಂಥದಲ್ಲಿರ್ತಕ್ಕಂತಹ ಕೆಲವೊಂದು ಪದ್ಯಗಳನ್ನು ಆರಿಸಿ ನಮಗಿಲ್ಲಿ ಆಯ್ದು ಕೊಡಲಾಗಿದೆ. ಈ ಸಿರಿಯನ್ನೇನ ಬನ್ನಿಪೆನ್ನು ಅನ್ನುವಂತಹ ಈ ಪೂರಕ ಪಾಠ ನಮಗೆ ಯಾವ ಸಂದೇಶವನ್ನು ಅಥವಾ ಏನು ಹೇಳಲಿಕ್ಕೆ ಹೊಟ್ಟಿದೆ ಅಂದ್ರೆ, ಭರತೇಶ ವೈಭವದ ಮಹಾಕಾವ್ಯ ಅಂತಲೇ ಇದು ಹೇಳ್ಬೋದು. ಇದನ್ನು ಸಾಂಗತ್ಯ ಛಂದಸ್ಸಿನೊಳಗೆ ರತ್ನಾಕರ ರಚನೆ ಮಾಡಿದನ. ಈ ವಿಸ್ತಾರವಾಗಿರ್ತಕ್ಕಂಥ ಕಾವ್ಯ ಆದಿ ತೀರ್ಥಂಕರನಾಗಿದ್ದ ಋಷಭದೇವನ ಮಕ್ಕಳಾದ ಬಾಹುಬಲಿ ಮತ್ತು ಭರತನ ಕಥೆಯನ್ನು ಇದು ಹೇಳಲಿಕ್ಕೆ ಹೊರಟಿದೆ. ನಾವು ಈ ಪದ್ಯವನ್ನು ತಿಳಿಯೋದಕ್ಕಿಂತ ಮುಂಚೆ ಭರತ ಯಾರು, ಬಾಹುಬಲಿ ಯಾರು ಅಂತ ತಿಳಿದುಕೊಂಡ್ರೆ ಮಾತ್ರ ಏನಾಗುತ್ತೆ, ನಮಗೆ ಈ ಸಂಪೂರ್ಣ ಪದ್ಯಭಾಗ ಅರ್ಥ ಆಗುತ್ತೆ. ಮಕ್ಕಳು ಯಾರೆಲ್ಲ ಪಠ್ಯಪುಸ್ತಕವನ್ನು ತೆಗೆದಿಟ್ಕೊಳ್ಳಿ. ನಿಮಗೆ ಅದಕ್ಕಿಂತ ಮುಂಚೆ ನಾನೊಂದು ಕಥೆಯನ್ನು ಹೇಳ್ಕೊಂಡು ಬರ್ತೀನಿ. ಏನಪ್ಪ ಅಂತಂದ್ರೆ, ಭರತ ಯಾರು, ಬಾಹುಬಲಿ ಯಾರು ಅನ್ನುವಂಥದ್ದು ನಮ್ಮ ಜೈನ ಧರ್ಮದ ಉಪದೇಶವನ್ನು ಮೊದಲಿಗೆ
ಹೇಳಬೇಕು ಸಾರಬೇಕು ಅಂತ ಹೇಳಿದವ್ರು ಯಾರಪ್ಪ ಅಂತಂದ್ರೆ ಆದಿ ತೀರ್ಥಂಕರ, ಜೈನ ಧರ್ಮದ ಮೊದಲ ತೀರ್ಥಂಕನಾಗಿರ್ತಕ್ಕಂಥ ಆದಿ ತೀರ್ಥಂಕರ ಋಷಭದೇವ, ಆದಿನಾಥ ಅಂತಲೂ ಕೂಡ ಕರಿತೀವಿ. ಈ ಋಷಭದೇವ ತನ್ನ ಸಾಮ್ರಾಜ್ಯವನ್ನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಮಾಡುವಂಥ ಸಂದರ್ಭದಲ್ಲಿ ಈತನಿಗೆ ಹಲವಾರು ಜನ ಮಕ್ಕಳಿದ್ದು ಅದರಲ್ಲಿ ಪ್ರಖ್ಯಾತಿಯನ್ನು ಹೊಂದಿದವರು ಭರತ ಮತ್ತು ಬಾಹುಬಲಿ. ಈ ಭರತ ಮತ್ತು ಬಾಹುಬಲಿಗೆ ಏನು ಮಾಡಿಬಿಡ್ತಾನೆ, ಇವ್ರಿಗಷ್ಟೇ ಅಲ್ಲದೆ ಕೂಡ ತನಗಿರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಈ ಋಷಭನಾಥ ಏನು ಮಾಡ್ತಾ ಸಾಮ್ರಾಜ್ಯವನ್ನು ಹಂಚಿಕೆಯನ್ನು ಮಾಡ್ತಾನೆ. ಯಾಕೆ ಮಾಡ್ತಾನಪ್ಪ ಅಂದ್ರೆ ಈತ ಆಳ್ವಿಕೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ತನ್ನ ಜೀವನದಲ್ಲಿ ವೈರಾಗ್ಯ ಭಾವನೆಯನ್ನು ತಳೆದಿರ್ತಕ್ಕಂತಹ ಋಷಭನಾಥ ನಾನಿನ್ನು ತಪಸ್ಸನ್ನು ಆಚರಿಸಬೇಕು, ತಪಸ್ಸನ್ನು ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಏನು ಮಾಡ್ತಾನೆ, ತನಗಿರ್ತಕ್ಕಂತಹ ಎಲ್ಲ ಸಾಮ್ರಾಜ್ಯನ ಎಲ್ಲ ಮಕ್ಕಳು ಸಮನಾಗಿ ಈತ ಹಸ್ತಾನ. ಹೀಗಾಗಿ ವೈರಾಗ್ಯ ಭಾವನೆ ಮೂಡಿರ್ತಕ್ಕಂತಹ ಈ ಋಷಭನಾಥ ಏನು ಮಾಡ್ತಾನೆ, ಎಲ್ಲ ಸಾಮ್ರಾಜ್ಯವನ್ನು ತನ್ನೆಲ್ಲ ಮಕ್ಕಳಿಗೆ ಹಂಚಿ ಈತ ತಪಸ್ಸನ್ನು ಆಚರಿಸಲಿಕ್ಕೆ ಹೋಗ್ತಾನೆ. ಈತ ಭರತ ಏನು ಮಾಡಿಬಿಡ್ತಾನೆ, ತನಗೆ ಕೊಟ್ಟಿರುವಂತಹ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತಾರ ಮಾಡಬೇಕನ್ನುವಂತಹ ಆಶೆಯಿಂದ ಇಡೀ ಭರತ ಖಂಡದ ತುಂಬೆಲ್ಲ ದಿಗ್ವಿಜಯವನ್ನು ಅಂದ್ರೆ ಸಾಧಿಸ್ತಾನೆ. ಹೆಂಗಪ್ಪ ಯುದ್ಧಗಳನ್ನು ಮಾಡಿ ಹಲವಾರು ಸಾಮ್ರಾಜ್ಯಗಳನ್ನ ಈತ ಗೆದ್ಕೊಳ್ತಾನೆ. ಈ ಭರತನ ಕಡೆ ಅಂದರೆ ಭರತ ಚಕ್ರವರ್ತಿಯ ಕಡೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರತ್ನ ಇತ್ತು. ಅದನ್ನು ಚಕ್ರರತ್ನ ಅಂತಲೇ ನಾವು ಕರಿತೀವಿ. ಎಲ್ಲ ಅಖಂಡ ಭಾರತವನ್ನು ಗೆದ್ಕೊಂಡು ಬಂದಿರತಕ್ಕಂತಹ ಈ ಭರತ ಚಕ್ರವರ್ತಿ ತನ್ನ ಸಾಮ್ರಾಜ್ಯದ ಒಳಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ತನಗಿರ್ತಕ್ಕಂಥ ವಿಶೇಷವಾದಂಥ ರತ್ನ ಯಾವುದು, ಚಕ್ರರತ್ನ ಆತನ ಜೊತೆ ಒಳಗೆ ಬರಲ್ಲ. ಆವಾಗ ಯಾಕೆ ಒಳಗೆ ಬರಲ್ಪ ಅಂಥೇಳಿ ಈತ ಆಶ್ಚರ್ಯಕ್ಕೆ ಒಳಗಾಗಿ ಅಲ್ಲಿರ್ತಕ್ಕಂತಹ ಪುರೋಹಿತರನ್ನು ಕೇಳ್ತಾನೆ. ಆಗ ಪುರೋಹಿತರು ಹೇಳ್ತಾರೆ, ನೀವು ಇಡೀ ಅಖಂಡ ಭಾರತವನ್ನು ಗೆದ್ದಿದ್ದೀರ, ಆದರೆ ನಿಮ್ಮ ತಮ್ಮಂದಿರನ್ನು ನೀವು ಗೆದ್ದುಕೊಂಡಿಲ್ಲ ಅಂಥೇಳಿ ಹೇಳ್ತಾರೆ. ಆಗ ಭರತ ಏನು ಮಾಡ್ತಾನಪ್ಪ ಅಂದ್ರೆ ಎಲ್ಲ ತನ್ನ ತಮ್ಮಂದಿರಿಗೆ ಇವೇನು ಮಾಡ್ತಾನೆ, ಒಂದು ಆಹ್ವಾನ ಪತ್ರಿಕೆಯನ್ನು ಕಳಿಸ್ಕೊಡ್ತಾನೆ. ಹೀಗಾಗಿ ಆತನ ಎಲ್ಲ ತಮ್ಮಂದಿರು ಬಂದು ಈತನಿಗೆ ಕಾಣಿಕೆಯನ್ನು ಕೊಟ್ಟು ಹೋಗ್ತಾರೆ. ಆದರೆ ಭರತನ ಜೊತೆಗೆ ಬಾಹುಬಲಿ ಏನು ಮಾಡ್ತಾನೆ, ಬರೋದಿಲ್ಲ. ಯಾಕಪ್ಪ ಅಂತಂದ್ರೆ ಇದು ನನ್ನ ತಂದೆಯಿಂದ ಬಳುವಳಿಯಾಗಿ ಬಂದಿರತಕ್ಕಂಥ ಸಾಮ್ರಾಜ್ಯವನ್ನು ನಾನೇಕೆ ಭರತನಿಗೆ ಕೊಡಲಿ ಅಂತೇಳಿ ಅಂದ್ಕೊಂಡು ನಾನೇ ಆಳ್ವಿಕೆಯನ್ನು ಮಾಡ್ತೀನಿ ಅಂತೇಳಿ ಆತೇನು ಮಾಡ್ತಾನೆ, ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಬರದೇ ಇರುವುದನ್ನು ಕಂಡಂತಹ ಭರತ ಮತ್ತು ಬಾಹುಬಲಿಯರ ನಡುವೆ ಏನಾಗಿಬಿಡುತ್ತೆ, ಯುದ್ಧಕ್ಕೆ ನಿಂತು ಬಿಡ್ತಾರೆ. ಯುದ್ಧಕ್ಕೆ ನಿಂತಹ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಯಾಕಂದ್ರೆ ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂತಹ ಯುದ್ಧದಲ್ಲಿ ಎಷ್ಟೋ ಜನರು ತಾಯಂದಿರಾಗಿರ್ಬೋದು, ಮಕ್ಕಳು ಆಗಿರ್ಬೋದು, ಅಥವಾ ಸೈನಿಕರಾಗಿರ್ಬೋದು, ಅವರೆಲ್ಲರೂ ಸಾವನ್ನಪ್ಪೋದು ಬೇಡ, ಇದು ನಮ್ಮ ಮಧ್ಯೆ ಈ ಜಗಳ ನಡೀಲಿ ಅಂದರೆ ಯುದ್ಧ ನಡೀಲಿ ಅನ್ನುವಂತಹ ಕಾರಣದಿಂದ ಇವರಿಬ್ಬರ ಮಧ್ಯೆ ಯುದ್ಧ ನಡೆಯುತ್ತೆ. ಜಟ್ಟಿ ಯುದ್ಧ, ಆಮೇಲೆ ದೃಷ್ಟಿ ಯುದ್ಧ, ಜಲಯುದ್ಧ ನಡೀತಾವ. ಜಟ್ಟಿ ಯುದ್ಧ ಅಂದರೆ ಶಕ್ತಿ ಪ್ರದರ್ಶನವನ್ನು ಮಾಡುವಂಥದ್ದು. ದೃಷ್ಟಿ ಯುದ್ಧ ಅಂತಂದ್ರೆ ಒಬ್ಬರ ಕಣ್ಣನ್ನು ಒಬ್ಬರು ಮಿಟುಕಿಸದೆ, ಅಂದ್ರೆ ಪಿಳ್ಕಿಸ್ಬೇಡ ಅಂತ ಇರ್ತಾರಲ್ಲ, ಕಣ್ಣನ್ನು ಪಿಳ್ಕಿಸ್ಬೇಡ, ಆ ರೀತಿಯಾಗಿ ಕಣ್ಣು ಪಿಳ್ಕಿಸದೆ ಮಾಡುವಂಥದ್ದು. ಆಮೇಲೆ ಜಲಯುದ್ಧ ಅಂದರೆ ಒಬ್ಬರ ಮೇಲೆ ಒಬ್ಬರು ನೀರನ್ನು ಎರಚುವಂತಹ ಒಂದು ಯುದ್ಧ. ಈ ಮೂರೂ ಯುದ್ಧಗಳಲ್ಲಿ ಬಾಹುಬಲಿ ಏನು ಮಾಡಿಬಿಡ್ತಾನೆ, ಗೆದ್ದು ಬಿಡ್ತಾನೆ. ಮೂರು ಯುದ್ಧಗಳಲ್ಲಿ ಗೆದ್ದಿರ್ತಕ್ಕಂತಹ ಬಾಹುಬಲಿ ಏನು ಮಾಡ್ತಾನೆ, ಕೊನೆಯದಾಗಿ ಮಲ್ಲ ಯುದ್ಧವನ್ನು ಪ್ರಾರಂಭ ಮಾಡ್ತಾನೆ. ಮಲ್ಲ ಯುದ್ಧವನ್ನು ಮಾಡ್ತಾ ಆ ಭರತನನ್ನು ಮೇಲಕ್ಕೆ ಎತ್ತಿಬಿಡ್ತಾನೆ. ಮೇಲಕ್ಕೆ ಎತ್ತಿರುವಂತಹ ಸಂದರ್ಭದಲ್ಲಿ ಆತನ ಮನಸ್ಸಿನಲ್ಲಿ ಏನು ಅನ್ನಿಸ್ಬಿಡತ್ತೆ, ನಾನು ಏನೋ ತಪ್ಪು ಮಾಡ್ತಿದ್ದೇನಲ್ಲ ಅಂತೇಳಿ ಒಂದು ಸಣ್ಣ ಮನವರಿಕೆ ಆಗತ್ತೆ. ಆದಂತಹ ಸಂದರ್ಭದಲ್ಲಿ ಆ ಭರತ ಚಕ್ರವರ್ತಿನನ್ನು ಬಾಹುಬಲಿ ಏನು ಮಾಡಿಬಿಡ್ತಾನೆ, ಕೆಳಗಡೆ ಇಳಿಸ್ತಾನೆ. ಆ ಮನವರಿಕೆ ಏನಾಗಿರತ್ತಪ್ಪ ಅಂದ್ರೆ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅನ್ನುವಂತಹ ಮನೋಭಾವನೆ ಆತನಿಗೆ ವೈರಾಗ್ಯವನ್ನು ಮೂಡಿಸಿಬಿಟ್ಟಿರುತ್ತೆ ಬಾಹುಬಲಿಗೆ. ಹೀಗಾಗಿ ಅವ ಏನು ಮಾಡಿಬಿಡ್ತಾನೆ, ತಾನೂ ಕೂಡ ವೈರಾಗ್ಯ ಭಾವನೆಯನ್ನು ಹೊಂದಿ ಭರತನಿಗೆ ತನ್ನ ಸಾಮ್ರಾಜ್ಯವನ್ನು ಬಿಟ್ಕೊಂಡು ಆತ ತಪಸ್ಸಿಗೆ ಹೋಗ್ಬಿಡ್ತಾನೆ. ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಂತಹ ಬಾಹುಬಲಿಗೆ ಕೈವಲ್ಯ ಜ್ಞಾನ ಬರುವುದೇ ಇಲ್ಲ. ಕೈವಲ್ಯ ಜ್ಞಾನ ಅಂದರೆ ಜ್ಞಾನೋದಯವಾಗುವಂಥದ್ದು. ಆಗ ತನ್ನಲ್ಲಿ ತಾನು ನಿಂತು ಏನು ತಪಸ್ಸನ್ನು ಮಾಡುವಂಥ ಜಾಗ ಕೂಡ ತನ್ನದೇ ಅಂಥೇಳಿ ಮನೋಭಾವನೆ ಬಂದಂಥ ಸಂದರ್ಭದಲ್ಲಿ ಕೊನೆಗೆ ಆತ ಭರತನ ಕಡೆ ಬಂದು ಆವಾಗ ಆತನಿಂದ ಸ್ವಲ್ಪ ಭೂಮಿಯನ್ನು ದಾನವನ್ನಾಗಿ ಪಡೆದುಕೊಂಡು ಅಲ್ಲಿ ಪಡೆದುಕೊಂಡು ಅವೇನು ಮಾಡ್ತಾನೆ, ತಪಸ್ಸನ್ನು ಆಚರಿಸ್ತಾನೆ. ಹೀಗಾಗಿ ಆತನಿಗೆ ಅಲ್ಲಿ ಕೈವಲ್ಯ ಜ್ಞಾನ ಅಂದರೆ ಜ್ಞಾನೋದಯ ಆಗತ್ತೆ. ಈ ರೀತಿಯಾಗಿ ಭರತ ಮತ್ತು ಬಾಹುಬಲಿಯರ ಕಥೆಯನ್ನು ಇತಿಹಾಸ ನಮಗೆ ಹೇಳಿಕೊಡುತ್ತೆ ಮಕ್ಕಳೇ. ಈಗ ನಿಮಗೆ ಈ ಕಥೆಯಿಂದ ನಿಮಗೆ ಬಾಹುಬಲಿ ಯಾರು, ಭರತ ಯಾರು ಅನ್ನುವಂತಹ ಸಂಪೂರ್ಣ ಅರ್ಥ ನಿಮಗೆ ಬಂದಿದೆ ಅಂತೇಳಿ ನಾನು ಭಾವಿಸ್ತೀನಿ. ಮಕ್ಕಳೇ, ಈಗ ಈ ಪದ್ಯ ಭಾಗವನ್ನು ನೋಡೋಣ. ಪೂರಕ ಪಾಠ 3, ಸಿರಿಯ ನಿನ್ನೇನ ಬನ್ನಿಪೆನ್ನು ರತ್ನಾಕರ ವರ್ಣಿ. ಇದು ಭೋಗ ಮತ್ತು ಯೋಗಗಳ ದರ್ಶನ ಆಗಿರ್ತಕ್ಕಂತಹ ಒಂದು ಪದ್ಯ ಭಾಗ. ಆಮೇಲೆ ರತ್ನಾಕರ ವರ್ಣಿಯ ಪದ ಸಂಪತ್ತು ಹೇಗಿದೆ, ಅವರ ಕಥೆಯನ್ನು ಯಾವ ರೀತಿಯಾಗಿ ಹೇಳಿಕೆ ಹೊರಟಿದ್ದಾನೆ ಎಂಬುದನ್ನು ನಾವು ಈ ಪದ್ಯ ಭಾಗದಲ್ಲಿ ನಾವು ತಿಳ್ಕೊಳ್ಬೋದು. ಮಕ್ಕಳೇ, ಪಠ್ಯಪುಸ್ತಕವನ್ನು ತೆರೀರಿ. ನಾನು ನಿಮಗೆ ಇಲ್ಲಿ ಒಂದೊಂದೇ ಪದ್ಯ ಭಾಗವನ್ನು ಓದ್ತಾ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ.
ಭಿನ್ನಃ ಗುರುವೇ ಧ್ಯಾನಕ್ಕೆ ಬೇಸರ ಆದಾಗ ನಿನ್ನನ ಆದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಪೇಳುವೆನದು ನಿನ್ನಾಜ್ಞೆ ಕಂಡ ನನ್ನೊಡೆಯ. ರತ್ನಾಕರ ವರ್ಣಿಯು ಗುರುವಿನಲ್ಲಿ ಬಂದು ಏನು ಹೇಳ್ತಾನೆ, ಭಿನ್ನಹವನ್ನು ಮಾಡ್ಕೊಳ್ತಾ ಇದ್ದಾನೆ. ಅಂದರೆ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ನಮಸ್ಕಾರವನ್ನು ರತ್ನಾಕರ ವರ್ಣಿ ಗುರುವಿನಲ್ಲಿ ಮಾಡ್ತಾ ಇದ್ದಾನೆ. ಗುರುವೇ, ನಾನು ಇಲ್ಲಿಗೆ ನಿಮಗೆ ನಮಸ್ಕಾರವನ್ನು ಮಾಡಿ ನನಗೆ ಧ್ಯಾನಕ್ಕೆ ಬೇಸರಾದಂತಹ ಸಂದರ್ಭದಲ್ಲಿ ಅಥವಾ ಧ್ಯಾನಕ್ಕೆ ಬೇಸರಾದಾಗ ನಾನು ನಿನ್ನನಾದಿಯ ಮಾಡಿಕೊಂಡು, ಆದಿ ಅಂದರೆ ಮೊದಲು ನಿಮ್ಮನ್ನು ಮೊದಲು ಮಾಡಿಕೊಂಡು ನಾನು ಕನ್ನಡದೊಳಗೊಂದು ಕಥೆಯ ಪೇಳುವೆನಂದ್ರೆ ಹೇಳುವೆನು ಅಂಥೇಳಿ ಅರ್ಥ. ನಿನ್ನಾಜ್ಞೆ ಕಂಡ ನನ್ನೊಡೆಯ, ನಿನ್ನ ಆಜ್ಞೆಯನ್ನು ನೀಡುವುದಾದರೆ ಗುರುವೇ, ನನಗೆ ಧ್ಯಾನಕ್ಕೆ ಬೇಸರಾದಂತಹ ಸಂದರ್ಭದಲ್ಲಿ ನಿಮ್ಮನ್ನು ನಾನು ಮೊದಲು ಮಾಡಿಕೊಂಡು ಕನ್ನಡದ ಒಳಗೆ ನಾನು ಒಂದು ಕಥೆಯನ್ನು ಹೇಳ್ತೀನಿ. ಅದು ನೀವು ಅನುಮತಿಯನ್ನು ಕೊಟ್ಟರೆ ಮಾತ್ರ ನಾನು ಏನು ಮಾಡ್ತೀನಿ, ಇಲ್ಲಿ ಕಥೆಯನ್ನು ಹೇಳ್ತೀನಿ. ನಾನು ಯಾರನ್ನು ಮೊದಲು ಮಾಡ್ಕೊಂಡು ಕಥೆಯನ್ನು ಹೇಳ್ತೀನಿ, ಗುರುವನ್ನು ಅಂದರೆ ನಿಮ್ಮನ್ನು ನಾನು ಮೊದಲು ಮಾಡಿಕೊಂಡು ಅದು ಯಾವುದರಲ್ಲಿ ಕಥೆ ಹೇಳ್ತೀನಿ, ಕನ್ನಡದೊಳಗೆ ನಾನು ಒಂದು ಕಥೆಯನ್ನು ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ, 2ನೇ ಪದ್ಯ ಭಾಗ. ಅಯ್ಯಯ್ಯ ಚೆನ್ನಾದುದನೇ ಕನ್ನಡಿಗರು, ಅರಯ್ಯ ಮಂಚಿದಿಯನೇ ತೆಲುಗ, ಅಯ್ಯಯ್ಯ ಎಂಚ ಪೊರ್ಲಾಂಡೆ ಎಂದು ತುಳುವರು, ಮಯೂಬಿ ಕೇಳಬೇಕನ್ನ. ನೋಡಿ, ರತ್ನಾಕರ ವರ್ಣಿ ಕನ್ನಡದಲ್ಲಿ ಹೇಳಿರ್ತಕ್ಕಂತಹ ಕಥೆಯನ್ನು ಕೇಳಿ ಯಾರು ಯಾವ ರೀತಿಯಾಗಿ ಹೇಳಬೇಕೆಂಬುದನ್ನು ಈ 2ನೇ ಪದ್ಯ ಭಾಗದಲ್ಲಿ ಹೇಳ್ತಾರೆ. ನಮ್ಮ ಕನ್ನಡಿಗರು ರತ್ನಾಕರ ವರ್ಣಿ ಹೇಳ್ತಕ್ಕಂತಹ ಈ ಕನ್ನಡದಲ್ಲಿ ಕಥೆಯನ್ನು ಹೇಳ್ತಾನೆ ಅಂತ ಹೇಳಿದಲ್ಲ, ಆ ಕಥೆಯನ್ನು ಕೇಳಿದಂಥ ಕನ್ನಡಿಗರು ಏನು ಹೇಳಬೇಕು, ಅಯ್ಯಯ್ಯ ಚೆನ್ನಾದುದನೆ, ಅಯ್ಯ ಎಷ್ಟು ಚೆನ್ನಾಗಿ ಕಥೆಯನ್ನು ಹೇಳ್ತಾ ಇದೆಯಂತೆ ಕನ್ನಡಿಗರು ಹೇಳಬೇಕು. ಅದೇ ರೀತಿ ತೆಲುಗನ್ನ ಮಾತನಾಡ್ತಕ್ಕಂತಹ ಜನ ಏನು ಹೇಳಬೇಕು, ರಯ್ಯ ಮಂಚಿದ್ದೀಯೇನೆ ಅಂದರೆ ತುಂಬ ಚೆನ್ನಾಗಿ ಕಥೆಯನ್ನು ಹೇಳ್ತಾ ಇದೆಯಂತಹ ಅನ್ನುವಂಥ ಅರ್ಥವನ್ನು ತೆಲುಗು ಭಾಷೆ ಏನು ಮಾಡುತ್ತೆ ಕೊಡ್ತೇವೆ. ರಯ್ಯ ಮಂಚಿದೆಯೇನೆ ಅಂತ ತೆಲುಗು ಮಾತನಾಡುವಂತಹ ಜನ ಹೇಳಬೇಕು. ಇನ್ನು ತುಳು ಮಾತನಾಡ್ತಕ್ಕಂತಹ ಜನ ಏನು ಹೇಳಬೇಕು, ಅಯ್ಯಯ್ಯ ಎಂಚ ಪೊರ್ಲಾಂಡೆ ಎಂದು ಅಂದರೆ ಬಹಳ ಚೆನ್ನಾಗಿ ಕಥೆಯನ್ನು ಹೇಳ್ತಾ ಇದ್ದಾನೆ ರತ್ನಾಕರ ವರ್ಣಿ ಕನ್ನಡದಲ್ಲಿ ಅಂತೇಳಿ ಹೇಳಬೇಕು. ಅದು ಯಾವ ರೀತಿಯಾಗಿ ಹೇಳ್ಬೇಕಪ್ಪ ಅಂದ್ರೆ, ಕನ್ನಡಿಗರು ತೆಲುಗು ಮಾತನಾಡುವಂತಹ ಜನ ತುಳು ಮಾತನಾಡುವಂಥ ಜನ ತುಂಬ ಚೆನ್ನಾಗಿ ಕಥೆ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಯಾವ ರೀತಿ ಹೇಳಬೇಕು, ಮಯೂಬಿ ಕೇಳಬೇಕು. ಮಯೂಬಿ ಅಂದರೆ ಅದು ಸಂತೋಷದಿಂದ ಆಸಕ್ತಿಯಿಂದ ಅವರು ಅದನ್ನು ಕೇಳಬೇಕು. ಅಂದರೆ ಒಟ್ಟಾರೆಯಾಗಿ ರತ್ನಾಕರ ವರ್ಣಿ ಹೇಳುವಂತಹ ಕನ್ನಡದಲ್ಲಿ ಹೇಳ್ತಕ್ಕಂತಹ ಕತೆ ಕನ್ನಡಿಗರ ಜನ ಆಗಿರ್ಬೋದು, ತೆಲುಗುರು ಆಗಿರ್ಬೋದು, ತುಳುವರು ಆಗಿರ್ಬೋದು, ಅವರೆಲ್ಲರೂ ತುಂಬ ಚೆನ್ನಾಗಿ ಕತೆ ಹೇಳ್ತಾ ಇದೆಯಾ ಅಂತೇಳಿ ಆಸಕ್ತಿಯಿಂದ ಸಂತೋಷದಿಂದ ಅವರು ಕಥೆಯನ್ನು ಹೇಳಬೇಕು. ಇನ್ನು 3ನೆಯ ಪದ್ಯ ಭಾಗವನ್ನು ನೋಡೋಣ. ಈ 3ನೆಯ ಪದ್ಯ ಭಾಗದಿಂದ ಮಕ್ಕಳೇ, ಇಲ್ಲಿ ಭರತ ಚಕ್ರವರ್ತಿ ಆಡಳಿತ ಹೇಗಿತ್ತು, ಭರತ ಚಕ್ರವರ್ತಿಯ ಸಾಮ್ರಾಜ್ಯ ವೈಭವ ಹೇಗಿತ್ತು ಎಂಬುದನ್ನು ಈ 3ನೇ ಪದ್ಯ ಭಾಗದಲ್ಲಿ ರತ್ನಾಕರ ವರ್ಣಿ ವರ್ಣಿಸಿದ್ದಾನೆ. ನೋಡಿ, 3ನೇ ಪದ್ಯ ಭಾಗದಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ, ಭರತ ಭೂತಳಕ್ಕೆ ಸಿಂಗಾರವಾದ ಯೋಧ್ಯ ಪುರದೊಳು ಮೂಲೋಕ ಪೊಗಳೆ, ಭರತ ಚಕ್ರೇಶ್ವರ ಸುಖ ಬಾಳುತ್ತಿದ್ದನ ಸಿರಿಯ ನಿನ್ನೇನ ಬನ್ನಿಪೆನು. ಭರತ ಭೂತಳಕ್ಕೆ ಸಿಂಗಾರವಾದ ಯೋಧ್ಯ. ನೋಡಿ, ಭರತ ಭೂತಳಕ್ಕೆ ಅಂತಂದರೆ ಭಾರತ ದೇಶದ ಮೇಲ್ಭಾಗದಲ್ಲಿ ಆಳ್ವಿಕೆ ಮಾಡ್ತಕ್ಕಂತಹ ಭೂಮಿ ಯಾವುದು, ಅಯೋಧ್ಯ. ಈ ಭಾರತ ದೇಶದ ಮೇಲ್ಭಾಗದಲ್ಲಿ ಆಳ್ವಿಕೆ ಮಾಡ್ತಕ್ಕಂತಹ ಈ ಅಯೋಧ್ಯ ಅನ್ನುವಂತಹ ಪಟ್ಟಣದಲ್ಲಿ ಯಾರು ಆಳ್ವಿಕೆ ಮಾಡ್ತಾಯಿದ್ರು, ಭರತ ಚಕ್ರವರ್ತಿ ಆಳ್ವಿಕೆ ಮಾಡ್ತಾ ಇದ್ದ. ಈ ಭರತ ಭೂಮಿಯಲ್ಲಿ ಅಂದರೆ ನಮ್ಮ ಭಾರತ ದೇಶದ ಭೂಮಿಯಲ್ಲಿ ಅಯೋಧ್ಯ ಅನ್ನುವಂಥ ಪುರ ಅಂತಂದರೆ ಪಟ್ಟಣ. ಈ ಪಟ್ಟಣದಲ್ಲಿ ಯಾರು ಆಳ್ವಿಕೆ ಮಾಡ್ತಾಯಿದ್ರು, ಭರತ ಚಕ್ರವರ್ತಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಅದು ಮೂಲೋಕ ಪೊಗಳಿ ಭರತ ಚಕ್ರೇಶ್ವರ. ನೋಡಿ, ಈ ಭರತ ಚಕ್ರವರ್ತಿ ಏನು ಮಾಡ್ತಾಯಿದ್ದ, 3 ಲೋಕಗಳು ಹೊಗಳುವಂತಹ ಒಂದು ಆಳ್ವಿಕೆಯನ್ನು ಮಾಡ್ತಾ ಇದ್ದವರು ಭರತ ಚಕ್ರೇಶ್ವರ. 3 ಲೋಕಗಳಂತಂದರೆ ಸ್ವರ್ಗಲೋಕ, ಮತ್ಸ್ಯಲೋಕ ಮತ್ತು ಇನ್ನೊಂದು ಪಾತಾಳ ಲೋಕ. ಈ 3 ಲೋಕಗಳಲ್ಲಿ ಭರತ ಚಕ್ರವರ್ತಿ ಯಾವ ರೀತಿಯಾಗಿ ಆಳ್ವಿಕೆ ಮಾಡ್ತಾ ಇದ್ದ, ಆತನ ಆಳ್ವಿಕೆ ಹೇಗಿತ್ತು ಅಂತೇಳಿ ತುಂಬ ಹೊಗಳ್ತಾ ಇದ್ರು. ಹಾಗಾಗಿ ಭರತ ಚಕ್ರೇಶ್ವರ ಅಂದರೆ ಆತನ ಬಳಿ ಚಕ್ರರತ್ನ ಇತ್ತಲ್ವ, ಹೀಗಾಗಿ ಚಕ್ರರತ್ನ ಇದ್ದಿದ್ದಕ್ಕಾಗಿ ಚಕ್ರಿ ಅಥವಾ ಚಕ್ರೇಶ್ವರ ಅಂತ ಎನ್ನುವಂಥ ಒಂದು ಬಿರುದನ್ನು ಕೊಡಲಾಗಿದೆ. ಹೀಗಾಗಿ ಆತನ ಚಕ್ರೇಶ್ವರ ಅಂತೇಳಿ ಕರಿತಾ ಇದ್ರು. ಹೀಗಾಗಿ 3 ಲೋಕಗಳು ಹೊಗಳುತ್ತಿರುವಂತಹ ಸಂದರ್ಭದಲ್ಲಿ ಭರತ ಚಕ್ರವರ್ತಿ ಅಷ್ಟು ಅದ್ಭುತವಾದಂತಹ ಆಡಳಿತವನ್ನು ಈತ ಮಾಡ್ತಾ ಇದ್ದ. ಆಡಳಿತವನ್ನು ಮಾಡ್ತಾ ಈತ ಯಾವ ರೀತಿ ಬಾಳ್ತಾ ಇದ್ದಪ್ಪ ಅಂದ್ರೆ, ಸುಖವಾಗಿ ಸಂತೋಷದಿಂದ ಈತ ಬಾಳ್ತಾ ಇದ್ದ. ಇಷ್ಟೊಂದು ಸುಖವಾಗಿ 3 ಲೋಕವು ಹೊಗಳುವಂತಹ ಈ ಭರತ ಚಕ್ರವರ್ತಿ ಆಡಳಿತವನ್ನು, ಆತನ ಸುಖವನ್ನು, ಆತನ ಸಂತೋಷವನ್ನು ಕಂಡಂತಹ ರತ್ನಾಕರ ವರ್ಣಿ ಸಿರಿಯನ್ನೇನ ಬನ್ನಿಪನು, ಏನೆಂದು ಆತನ ಸಿರಿಯನ್ನು ನಾನು ವರ್ಣಿಸಲಿ, ಆತನ ಐಶ್ವರ್ಯನ್ನು
ಏನೆಂದು ವರ್ಣಿಸಲಿ, ಆತನ ವೈಭೋಗ ಸಂಪತ್ತನ್ನು ನಾನು ಏನೆಂದು ವರ್ಣಿಸಲಿ ಅಂತೇಳಿ 3ನೇ ಪದ್ಯ ಭಾಗದಲ್ಲಿ ಹೇಳ್ತಾನೆ. ಇನ್ನು 4ನೇ ಪದ್ಯ ಭಾಗ ನೋಡಿ. ಪುರುಪರಮೇಶನ ಹಿರಿಯ ಕುಮಾರನು ನರಕ ಲೋಕಕ್ಕೊಬ್ಬನೇ ರಾಯ, ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ ಭರತ ಚಕ್ರಿಯ ಹೇಳಲ್ ಅಳವೇ. ಅಂದರೆ ಪುರುಪರಮೇಶ್ವರನ ಹಿರಿಯ ಕುಮಾರನು ನೋಡಿ, ನಾನು ಮೊದಲೇ ಹೇಳಿದೆ ಅಲ್ವಾ, ಕಥೆಯನ್ನು ಹೇಳ್ಬೇಕಾದ್ರೆ ಪುರುಪರಮೇಶ್ವರ ಅಂತಂದರೆ ಇಲ್ಲಿ ಆದಿ ತೀರ್ಥಂಕರನಾಗಿರ್ತಕ್ಕಂತಹ ಋಷಭನಾಥನ ಮೊದಲ ಹಿರಿಯ ಕುಮಾರನು ಅಂದರೆ ಮೊದಲ ಮಗನಾಗಿರ್ತಕ್ಕಂತಹ ನರಲೋಕಕ್ಕೊಬ್ಬನೇ ರಾಯ. ಯಾರು ನರ ಅಂದರೆ ಮನುಷ್ಯರು ಇರ್ತಕ್ಕಂತಹ, ಮನುಷ್ಯರು ವಾಸ ಮಾಡ್ತಕ್ಕಂತಹ ಲೋಕಕ್ಕೆ ಒಬ್ಬನೇ ರಾಯ, ಅದು ಯಾರು? ಭರತ. ಮುರಿದು ಕಣ್ಣಿಟ್ಟರೆ, ಒಂದು ಕ್ಷಣ ಏನಾದರೂ ಭರತ ಚಕ್ರವರ್ತಿ ಏನಾದರೂ ಯಾರ ಮೇಲೆ ಕೋಪವನ್ನು ಮಾಡಿಕೊಂಡ್ರೆ ಅದೇನಾಗುತ್ತೆ? ಕ್ಷಣಕ್ಕೆ ಮುಕ್ತಿಯ ಕಾಂಬ ಭರತ ಚಕ್ರಿಯ ಹೇಳಲ್ ಅಳವೆ. ನೋಡಿ, ಯಾರ್ದರ ಮೇಲೆ ಸ್ವಲ್ಪ ಏನಾದ್ರು ಒಂದು ಕ್ಷಣಕ್ಕೆ ಆತ ಕೋಪವನ್ನು ಮಾಡಿಕೊಂಡ್ರೆ ಅವರಿಗೆ ಮುಕ್ತಿ ಸಿಗ್ತಾ ಇತ್ತು. ಅಂತಹ ಭರತ ಚಕ್ರವರ್ತಿ ಅಂದರೆ ಭರತ ಚಕ್ರರತ್ನ ಹೊಂದಿರತಕ್ಕಂತಹ ಭರತನ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಆದರೆ ಹೇಳುವಂಥದ್ದನ್ನು ಇನ್ನು ಮೇಲೆ ನಾನು ತಡ ಮಾಡೋದು ಬೇಡ, ವಿಳಂಬ ಮಾಡೋದು ಬೇಡ, ನಾನು ತುಂಬ ಹೆಮ್ಮೆಯಿಂದ ಆತನ ಬಗ್ಗೆ ನಾನು ಹೇಳ್ತೀನಿ ಅಂತ 4ನೇ ಪದ್ಯ ಭಾಗದಲ್ಲಿ ಹೇಳ್ತಾರೆ. ಈ 5ನೇ ಪದ್ಯ ಭಾಗದಲ್ಲಿ ರತ್ನಾಕರವರ್ಣ ಏನು ಹೇಳ್ತಾನೆ, ಭರತ ಚಕ್ರವರ್ತಿನ ಆಸ್ಥಾನಕ್ಕೆ ಹೇಗೆ ಬರ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಹೇಳ್ತಾರೆ. ಆ ವಿಭು ಒಂದಿನ ಉದಯದೊಳೆ ಎದ್ದು ದೇವತಾ ಅರ್ಚನೆಯನ್ನು ಮಾಡಿ ಚಾವಡಿಗೈದಿ ತಾನು ಓಲಗಹದೊಂದು ಶ್ರೀ ವಿಲಾಸವೇನ ನೆಂಬೆ. ಆ ವಿಭು ಅಂದರೆ ಇಲ್ಲಿ 5ನೇ ಪದ್ಯ ಭಾಗದಲ್ಲಿ ಭರತ ಚಕ್ರವರ್ತಿ ಯಾವ ರೀತಿಯಾಗಿ ಆಸ್ಥಾನಕ್ಕೆ ಬರ್ತಾ ಇದ್ದ, ಹೇಗೆ ಆತ ಬರ್ತಾ ಇದ್ದ ಎಂಬುದರ ಬಗ್ಗೆ ಹೇಳಿಕೆ ಹೊರಟಿದ್ದಾರೆ ರತ್ನಾಕರವರ್ಣ. ಏನಂತ, ಆ ವಿಭು ಅಂದರೆ ಆ ರಾಜ, ಆ ಪ್ರಭು, ಆ ವಿಭು ಅಂತೇ ಕರೀತಾರೆ. ಅರಸ ಅಂದರೆ ಆ ವಿಭು ಅಂದರೆ ಇಲ್ಲಿ ಯಾರು? ಭರತ ಚಕ್ರವರ್ತಿ. ಪ್ರತಿದಿನ ಆತ ಉದಯದೊಳಗೆ ಎದ್ದು ಅಂದರೆ ಪ್ರತಿದಿನ ಬೆಳಿಗ್ಗೆಗಿಂತ ಮುಂಚೆನೇ, ಉದಯಕ್ಕಿಂತ ಮುಂಚೆನೇ ಎದ್ದು ತನ್ನ ದಿನನಿತ್ಯದ ದೈನಂದಿನ ಕರ್ಮಗಳನ್ನೆಲ್ಲವನ್ನು ಮುಗಿಸಿಕೊಂಡು ದೇವತಾ ಅರ್ಚನೆಯನ್ನು ಮಾಡಿ ಅಂದರೆ ದೇವರ ಪೂಜೆಯನ್ನು ಮಾಡಿ ರಾಜ ಹೇಗೆ ರೆಡಿ ಆಗಬೇಕಲ್ಲ ಆ ರೀತಿ ಎಲ್ಲ ರೀತಿಯಾದಂತಹ ಆಭರಣಗಳನ್ನು, ವಸ್ತ್ರವನ್ನು ಅಂದರೆ ಬಟ್ಟೆಯನ್ನೆಲ್ಲವನ್ನು ಧರಿಸಿಕೊಂಡು ರೆಡಿಯಾಗಿ ಚಾವಡಿಗೈದಿ ಅಂತಂದ್ರೆ ಆಸ್ಥಾನಕ್ಕೆ, ಚಾವಡಿ ಅಂದರೆ ಆಸ್ಥಾನಕ್ಕೆ ಬಂದು ತಾನು ಓಲಗವಾದೊಂದು ಅಂದರೆ ತನ್ನ ಒಡ್ಡಲಗಕ್ಕೆ ಬಂದು ಆತ ಬರುತ್ತಿರುವಂತಹ ಸೌಂದರ್ಯವನ್ನು ನಾನು ಹೇಗೆ ವರ್ಣಿಸಲಿ, ಎಷ್ಟೊಂದು ಅದ್ಭುತವಾಗಿ ಆತ ಭರತ ಚಕ್ರವರ್ತಿ ತನ್ನ ಆಸ್ಥಾನಕ್ಕೆ ಬರ್ತಾ ಇದ್ದ. ಶ್ರೀ ವಿಲಾಸವನೇನೆಂಬೆ. ನೋಡಿ, ಆತನ ಸುಖದಿಂದ ಸಂತೋಷದಿಂದ ಕೂಡಿರ್ತಕ್ಕಂತಹ, ಸಿರಿಯಿಂದ ಕೂಡಿರ್ತಕ್ಕಂತಹ ಆತನ ಸಾಮ್ರಾಜ್ಯವನ್ನು ನಾನು ಕೊಂಡು ಏನೆಂದು ವರ್ಣಿಸಲಿ ಅಂತೇಳಿ 5ನೇ ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾನ. ಇನ್ನು 6ನೇ ಪದ್ಯ ಭಾಗವನ್ನು ನೋಡೋಣ. ಈ 6ನೇ ಪದ್ಯ ಭಾಗದಲ್ಲಿ ಇಲ್ಲಿ ರತ್ನಾಕರ ವರ್ಣ ಏನು ಹೇಳ್ತಾನೆ ಬಂದ್ರೆ, ಭರತ ಚಕ್ರವರ್ತಿ ಆಳ್ವಿಕೆ ಮಾಡ್ತಕ್ಕಂತಹ ಏನು ಆಸ್ಥಾನ ಇದೆಯಲ್ಲ ಅದು ಹೇಗಿತ್ತು ಎಂಬುದರ ಬಗ್ಗೆ ಇಲ್ಲಿ ಹೇಳ್ತಾನ. ನವರತ್ನ ಹೇಮ ನಿರ್ಮಿತವೇನಿಪ ಆಸ್ಥಾನ, ಭವನದೋಳ್ ರಾಜರತ್ನ ಚವಿ ಒಡೆದ ದೆಸೆದನು ರತ್ನ ಪುಷ್ಪಕದೊಳು ದಿವಿಜೇಂದ್ರನೊಪ್ಪುವುದೊಂದು ದೊಳು. ಭರತ ಚಕ್ರವರ್ತಿ ಆಳ್ವಿಕೆ ಮಾಡ್ತಕ್ಕಂತಹ ಆಸ್ಥಾನ ಹೇಗಿತ್ತು ಅಂತ ಹೇಳಿಕೆ ಹೊರಟಿದ್ದಾನೆ ರತ್ನಾಕರನ ವರ್ಣಿ. ನವರತ್ನ ಹೇಮ ನಿರ್ಮಿತವೇನಿ ಆಸ್ಥಾನ. ನೋಡಿ, ನವರತ್ನ ಅಂದರೆ 9 ಬಗೆಯ ರತ್ನಗಳಿಂದ ಕೂಡಿರ್ತಕ್ಕಂತಹ ಒಂದು ಆಸ್ಥಾನ. ಭರತ ಚಕ್ರವರ್ತಿ ಆಳ್ವಿಕೆ ಮಾಡ್ತಕ್ಕಂತಹ ಏನು ಆಸ್ಥಾನ ಇದೆಯಲ್ಲ ಅದು ನವರತ್ನಗಳಿಂದ 9 ರೀತಿಯ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಹಾಗೆ 9 ರೀತಿಯ ನವರತ್ನಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ಆಸ್ಥಾನ ಅದು ಆಗಿತ್ತು. ಭವನದೊಳ್ ರಾಜರತ್ನ. ನೋಡಿ, ಆ 9 ರೀತಿಯ ರತ್ನಗಳಿಂದ ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ ಎಲ್ಲದರಿಂದ ನಿರ್ಮಿತವಾಗಿರ್ತಕ್ಕಂತಹ ಆಸ್ಥಾನದ ಮಧ್ಯದಲ್ಲಿ ಯಾರು ಕೂತಿದ್ದಾರೆ? ಭರತ ರತ್ನ. ಇದು ಭರತ ಚಕ್ರವರ್ತಿ ರಾಜರತ್ನ ಅಂದರೆ ಅಷ್ಟೊಂದು ಸುಂದರವಾಗಿ ಶುಭ್ರವಾಗಿ ಆತ ಕಂಗೊಳಿಸ್ತಾ ಇದ್ದಾನೆ, ಅಷ್ಟೊಂದು ಅದ್ಭುತವಾಗಿ ಆತ ಕಾಣಿಸ್ತಾ ಇದ್ದಾನೆ. ಆ ಭವನದ ಮಧ್ಯದಲ್ಲಿ ರಾಜರತ್ನನ ಹಾಗೆ ಕಂಗೊಳಿಸ್ತಾ ಇರುವವನು ಯಾರು? ಭರತ ಚಕ್ರವರ್ತಿ. ಚವಿ ಒಡಿ ದೆಸೆದನು ರತ್ನ ಪುಷ್ಪಕದೊಳು ದಿವಿಜೇಂದ್ರನೊಪ್ಪು ಅಂಧದೊಳು. ನೋಡಿ, ಇಲ್ಲಿ ಭರತ ಚಕ್ರವರ್ತಿ ಮಧ್ಯದಲ್ಲಿ ಕೂರ್ತಕ್ಕಂಥ ರಾಜರತ್ನನ ಹಾಗೆ ಕಂಗೊಳಿಸ್ತಾ ಇದ್ದಾನಲ್ಲ ಆತ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನಪ್ಪ ಅಂದ್ರೆ ರತ್ನ ಪುಷ್ಪಕದೋಳು ಅಂತಂದರೆ ಇಂದ್ರನ ಒಂದು ವಾಹನ ಅಂತ ಹೇಳ್ಬೋದು. ಸ್ವರ್ಗದ ಅಧಿಪತಿಯಾಗಿರ್ತಕ್ಕಂತಹ ಇಂದ್ರ, ದಿವಿಜೇಂದ್ರ ಅಂದರೆ ಇಲ್ಲಿ ಇಂದ್ರನ ವಾಹನ ಆಗಿರ್ತಕ್ಕಂತಹ ಆ ರತ್ನ ಪುಷ್ಪಕದೋಳು ಬಂದು ಇಂದ್ರನೇ ಸ್ವತಃ ಇಲ್ಲಿ ಕುಳಿತಿದ್ದಾನೇನೋ ಅಂತ ಅನಿಸ್ಬೇಕು. ಆ ರೀತಿಯಾಗಿ ಇಲ್ಲಿ ಕವಿಯ ಕಣ್ಣಿಗೆ ಭರತ ಚಕ್ರವರ್ತಿ ಯಾವ ರೀತಿಯಾಗಿ ಕಂಗೊಳಿಸ್ತಾನೆ, ಇಂದ್ರನಿಗೆ ಹೋಲಿಸ್ತಾನೆ ಕವಿ ಇಲ್ಲಿ ಆತನನ್ನು, ಭರತ ಚಕ್ರವರ್ತಿಯನ್ನು.
ಹೀಗಾಗಿ ಇಂದ್ರನೇ ಸ್ವತಃ ಬಂದು ಇಲ್ಲಿ ಕೂತಿದ್ದಾನೇನೋ ಅಂಥೇಳಿ ಅನ್ನಿಸ್ಬೇಕು ನಮ್ಗೆ. ಆ ರೀತಿ ಭರತ ಚಕ್ರವರ್ತಿ ಆಸ್ಥಾನ ಇಲ್ಲಿ ಕಾಣಿಸ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾನೆ. ಇನ್ನು 7ನೇ ಪದ್ಯ ಭಾಗವನ್ನು ನೋಡೋಣ. ಈ 7ನೇ ಪದ್ಯ ಭಾಗದಲ್ಲಿ ಸಿಂಹಾಸನದ ಮೇಲೆ ಭರತ ಚಕ್ರವರ್ತಿ ಕೂತಿದ್ದಾನೆ. ಆ ಕಡೆ ಈ ಕಡೆ ಆತನಿಗೆ ಗಾಳಿ ಬೀಸುವವರು ಇದ್ದಾರೆ. ಆತನ ಕಣ್ಣಿಗೆ ರತ್ನಾಕರ ವರ್ಣ ಅಂದರೆ ಕವಿಯ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದಾನಪ್ಪ ಅಂದ್ರೆ, ಥರಥರವಿಡಿದು ಢಾಳಿಸುತ್ತಿಹ ದೀರ್ಘ ಚಾಮರಗಳ ಸಾಲೊಳೆ ಎಸೆದನು, ಹರಿಯುವ ಬೆಲ್ಮುಗಿಳು ತೋರಿ ಮರಸುವ ಚಂದಿರನು ಭಾಸ್ಕರನು ಎಂಬಂತೆ. ನೋಡಿ ಮಕ್ಕಳೇ, ನೀವೆಲ್ಲ ಟಿ ವಿಯಲ್ಲಿ ನೋಡಿರ್ಬೋದು, ರಾಜ ಆಸ್ಥಾನದಲ್ಲಿ ಅಕ್ಕಪಕ್ಕ ಆ ಕಡೆ ಈ ಕಡೆ ಸೇವಿಕೆಯನ್ನು ನಿಂತ್ಕೊಂಡು ಚಾಮರವನ್ನು ಬಿಸ್ತಾರೆ. ನವಿಲುಗರಿಯಿಂದ ಮಾಡಿರ್ತಕ್ಕಂಥ ಚಾಮರದಿಂದ ಒಂದು ಸಲ ಮೇಲೋಗುತ್ತೆ, ಒಂದು ಸಲ ಕೆಳಗೆ ಬರುತ್ತೆ, ಮತ್ತೊಂದು ಸಲ ಮೇಲೋಗುತ್ತೆ, ಮತ್ತೊಂದು ಸಲ ಕೆಳಗೆ ಬರುತ್ತೆ. ಆ ರೀತಿಯಾಗಿ ಆತನ ಆ ರಾಜನಿಗೆ ಬೀಸ್ತಿರುವಂಥ ದೃಶ್ಯವು ನಿಮ್ಮೆಲ್ಲರ ಕಣ್ಣಿಗೆ ಕಟ್ಟಿದಂತಾಗಿರ್ಬೋದು. ಹೀಗಾಗಿ ಇದು ರತ್ನಾಕರ ವರ್ಣೀಯ ಕಣ್ಣಿಗೆ ಭರತ ಚಕ್ರವರ್ತಿ ಬೀಸ್ತಕ್ಕಂತಹ ಸೇವಕಿಯರು ಎಲ್ಲರೂ ನವಿಲುಗರಿಯಿಂದ ಮಾಡಿರ್ತಕ್ಕಂತಹ ಚಾಮರನ್ನು ಅದರಿಂದ ಬೀಸ್ತಕ್ಕಂತಹ ಆ ಚಾಮರ ಹೇಗೆ ಕಾಣಿಸ್ತಾ ಇತ್ತು ಅಂದ್ರೆ ಕವಿಯ ಕಣ್ಣಿಗೆ, ಥರಥರವಿಡಿದು ಢಾಳಿಸುತ್ತಿಹ ದೀರ್ಘ ಚಾಮರಗಳ ಸಾಲೊಳೆಸಿದನು. ನೋಡಿ, ಥರಥರವಿಡಿದು ಅಂದರೆ ಈಗ ನಾವು ನವಿಲುಗರಿಯಿಂದ ನಾವು ಮಾಡಿರ್ತಕ್ಕಂತಹ ಚಾಮರ ಅದನ್ನು ಕವಿ ಹೇಗೆ ಹೇಳ್ತಾ ಇದ್ದಾನೆ, ಭರತ ಚಕ್ರವರ್ತಿಗೆ ಮೇಲೊಂದ್ಸಲ ಕೆಳಗೊಂದ್ಸಲ, ಮೇಲೊಂದ್ಸಲ ಕೆಳಗೊಂದ್ಸಲ ಇಲ್ಲಿ ಸೇವಕಿಯರು ಆತನಿಗೆ ಬೀಸ್ತಾ ಇದ್ದಾರೆ. ಅದು ಹೇಗೆ ಕಾಣಿಸ್ತಾ ಇತ್ತಪ್ಪ ಅಂದ್ರೆ, ಹರಿಯುವ ಬೆಲ್ಮುಗಿಳು ತೋರಿ ಮರಸುವ ಚಂದಿರನೋ ಭಾಸ್ಕರನೋ ಎಂಬಂತೆ. ನೋಡಿ, ಚಂದಿರ ಅಂದರೆ ಮತ್ತು ಭಾಸ್ಕರ ಅಂದರೆ ಸೂರ್ಯ. ಬೆಳಿಗ್ಗೆ ಮತ್ತು ಸಾಯಂಕಾಲ ಏನು ಸೂರ್ಯ ಮತ್ತು ಚಂದ್ರರು ಇಣುಕಿ ಆಕಾಶದ ಮರೆಯಲ್ಲಿ, ಆಕಾಶದ ಮೋಡಗಳಲ್ಲಿ ಅಥವಾ ಇಣುಕಿ ಬಂದವರು ನೋಡ್ತಾರಲ್ಲ, ಆ ರೀತಿಯಾಗಿ ಆತನಿಗೆ ಕಾಣಿಸ್ತಾ ಇತ್ತಂತೆ. ಯಾರು? ಭರತ ಚಕ್ರವರ್ತಿ ಆಸನದಲ್ಲಿ ಕುಳಿತುಕೊಳ್ಳುವಂಥ ದೃಶ್ಯವನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಇನ್ನು 8ನೇ ಪದ್ಯ ಭಾಗದಲ್ಲಿ ಏನು ಹೇಳ್ತಾನಪ್ಪ ಅಂದ್ರೆ ಕವಿ, ಭರತ ಚಕ್ರವರ್ತಿ ಇಷ್ಟೊಂದು ಎಲ್ಲ ಆಳ್ವಿಕೆ ಮಾಡ್ತಕ್ಕಂಥ ಆತನ ಸಾಮ್ರಾಜ್ಯವನ್ನು ನೋಡಲಿಕ್ಕೆ ಜನರು ಕಾಯ್ತಾ ಇದ್ರು. ಅದನ್ನು ಯಾವ ರೀತಿಯಾಗಿ ಕವಿ ಇಲ್ಲಿ ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ಅಂಬುಜವೆಲ್ಲವೂ ರವಿಯ ನೋಡ್ಪಂತೆ ನೀಲಾಂಬುಜ ನೋಡ್ಪಂತೆ ಶಶಿಯ, ತುಂಬಿದ ಸಭೆಯೆಲ್ಲ ನೃಪನ ನೋಡುವ ಮಿಕ್ಕ ಹಂಬಲ ಮೆರೆದುದಲ್ಲಲ್ಲಿ. ನೋಡಿ, ಅಂಬುಜವೆಲ್ಲವೂ ರವಿಯ ನೋಡ್ಪಂತೆ. ನೋಡಿ, ಅಂಬುಜ ಅಂದರೆ ತಾವರು, ಕೆಸರಿನಲ್ಲಿ ಕೆರೆಯಲ್ಲಿರ್ತಕ್ಕಂತಹ ಕಮಲದ ಹೂವು, ರವಿ ಅಂದರೆ ಸೂರ್ಯ. ಆಕಾಶದಲ್ಲಿರ್ತಕ್ಕಂತಹ ಸೂರ್ಯನನ್ನು ನೋಡಲು ತಾವರೆ ಹೂವಿನ ಹಾಗೆ ಅಂದರೆ ಆಕಾಶದಲ್ಲಿರ್ತಕ್ಕಂತಹ ಸೂರ್ಯನನ್ನು ನೋಡಲು ತಾವರೆ ಹೂವು ಯಾವ ರೀತಿಯಾಗಿ ಬರುತ್ತಲ್ಲ, ಅದೇ ರೀತಿಯಾಗಿ ಭರತ ಚಕ್ರವರ್ತಿಯನ್ನು ನೋಡಲಿಕ್ಕೆ ಇಡೀ ಸಭಿಕರೆಲ್ಲರೂ ಏನು ಮಾಡಿದ್ದಾರೆ, ಬಂದಿದ್ದಾರೆ. ನೀಲಾಂಬುಜ ನೋಡ್ಪಂತೆ ಶಶಿಯ. ನೋಡಿ, ನೀಲಿಯ ತಾವರೆ, ನೀಲಾಂಬುಜ ಅಂದರೆ ನೀಲಿಯ ತಾವರೆ, ನೀಲಿಯ ತಾವರೆ ಯಾವ ರೀತಿಯಾಗಿ ಚಂದ್ರನನ್ನು ನೋಡಲಿಕ್ಕೆ ಬರುತ್ತಲ್ಲ, ಅದೇ ರೀತಿಯಾಗಿ ಸಭಿಕರು ಭರತ ಚಕ್ರವರ್ತಿಯನ್ನು ನೋಡಲಿಕ್ಕೆ ಬಂದಿದ್ದರು. ತುಂಬಿದ ಸಭೆಯಲ್ಲಿ ನೃಪನ ನೋಡುವ ಮಿಕ್ಕ ಹಂಬಲ ಮೆರೆದುದಲ್ಲಲ್ಲಿ. ನೋಡಿ, ತುಂಬಿದ ಸಭೆಯಲ್ಲಿ, ಆ ಸಭೆ ಯಾವ ರೀತಿಯಾಗಿತ್ತು, ತುಂಬ ಕಿಕ್ಕಿರಿದು ಜನರಿಂದ ಕೂಡಿದಿತ್ತು. ನೃಪ ಅಂದರೆ ರಾಜ ಯಾರಿಲ್ಲಿ? ಭರತ ಚಕ್ರವರ್ತಿಯನ್ನು ನೋಡಲಿಕ್ಕೆ ಎಲ್ಲ ಸಭಿಕರು ಅಷ್ಟೊಂದು ಹಂಬಲನ ಆಸೆಯಿಂದ ಬಂದಿದ್ರು. ಅವರು ಅಲ್ಲಲ್ಲೆಲ್ಲ ಎಲ್ಲ ಕಡೆ ನೋಡಿದ್ರೆ ಎಲ್ಲರೂ ನಾವು ರಾಜನನ್ನು ನೋಡಬೇಕು, ಭರತ ಚಕ್ರವರ್ತಿಯನ್ನು ನೋಡಬೇಕು, ಆತನ ಆಸ್ಥಾನವನ್ನು ನೋಡಬೇಕು, ಆತನ ಸಿಂಹಾಸನವನ್ನು, ಒಡ್ಡೊಲಗವನ್ನು ನೋಡಬೇಕು, ಆತನ ಸಿರಿಯನ್ನು ನೋಡಬೇಕು ಅಂಥೇಳಿ ಎಲ್ಲ ಜನರಲ್ಲಿ ಏನಿತ್ತು, ಆಸೆ, ಹಂಬಲ ಅನ್ನುವಂಥದ್ದು ಇತ್ತು. ನೋಡಿ ಮಕ್ಕಳೇ, ಈ 8ನೇ ಪದ್ಯ ಭಾಗದಲ್ಲಿ ಕವಿ ಏನು ಹೇಳ್ತಾನಪ್ಪ ಅಂತಂದ್ರೆ, ರತ್ನಾಕರ ವರ್ಣಿ ಭರತ ಚಕ್ರವರ್ತಿಯನ್ನು ನೋಡೋಕೆ ಬಂದಿರತಕ್ಕಂತಹ ಜನರ ಹಂಬಲ ಏನಿತ್ತು ಎಂಬುದರ ಬಗ್ಗೆ ಇದರಲ್ಲಿ ತಿಳಿಸ್ಕೊಡ್ತಾನ. ಮಕ್ಕಳೇ, ನಾನು ಇಂದಿನ ತರಗತಿಯಲ್ಲಿ ನಿಮಗೆ ತುಂಬ ಸರಳವಾದಂತಹ ವಿವರಣೆಯನ್ನು ಈ ಪದ್ಯ ಭಾಗದಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಬಾಹುಬಲಿ ಏನು ಮಾಡ್ತಾನೆ, ತನ್ನ ಜೀವನದಲ್ಲಿ ವೈರಾಗ್ಯವನ್ನು ಹೊಂದಿ ಆತ ಕೈವಲ್ಯ ಜ್ಞಾನವನ್ನು ಪಡೆದುಕೊಂಡು ತಪಸ್ಸನ್ನು ಆಚರಿಸಿದ ಅನ್ನುವಂಥದ್ದನ್ನು ನಿಮಗೆ ಕಥೆಯ ಮುಖಾಂತರ ತಿಳಿಸಿಕೊಟ್ಟೆ. ಆಮೇಲೆ ಭರತ ಚಕ್ರವರ್ತಿ ಆಳ್ವಿಕೆ ಹೇಗಿತ್ತು, ಆತನ ಸಾಮ್ರಾಜ್ಯದ ಬಗ್ಗೆ ಕವಿ ಹೇಗೆ ವರ್ಣಿಸಿದಾನೆ ಎಂಬುದನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ನೋಡಿದ್ವಿ. ಅದಾದಮೇಲೆ ನಾವು ಇಂದಿಯೂ ಕೂಡ ನಾವು ಬಾಹುಬಲಿಯನ್ನು ನೋಡ್ಬೇಕಂದ್ರೆ ಶ್ರವಣಬೆಳಗೊಳಕ್ಕೆ ಹೋದರೆ ಆತನ ಮೂರ್ತಿಯನ್ನು ನಾವು ನೋಡೋದ್ರ ಮುಖಾಂತರ ಆತನ ಸಾಮ್ರಾಜ್ಯದ ವೈಭವವನ್ನು ಅಂದರೆ ಬಾಹುಬಲಿ ಮತ್ತು ಭರತನ ಅವರಿಬ್ಬರ ಇರ್ತಕ್ಕಂತಹ ಕಥೆಯನ್ನು ನಾವು ನೋಡ್ಬೋದು. ಮಕ್ಕಳು, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ಭಾವಿಸ್ತಾ ಇಂದಿನ ತರಗತಿಗೆ ನಾನು ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.